ಧನ್ಯವಾದಗಳು. ಕಾಂಗ್ರೆಸ್ ಮುಖಂಡರು ವಿಧಾನ ಪರಿಷತ್ತಿನ ಆಂಜನೇಯ ಸರ್ ಅವ್ರಿಗೂ ಜಯವಾಗ್ಲಿ. ಮಾಜಿ ಶಾಸಕರಾಗಿರ್ತಕ್ಕಂಥ ನಮ್ಮವರೇ ಜಿಲ್ಲೆಯವರಾಗಿರ್ತಕ್ಕಂಥ ಶ್ರೀಮತಿ ಜಲಜಾ ನಾಯ್ಕರವರು ಸಭೆಯನ್ನು ಉದ್ದೇಶಿಸಿ ಮಾತನಾಡಬೇಕು ಅಂತ ವಿನಂತಿಸುತ್ತೇನೆ. जय बोलो सेवालाल महाराज की, याड़ी अंबा भवानी माता की. यही गोर भाई कतरा है जो हाथ पाड़ो तो देखा. जय बोलो सेवालाल महाराज की, याड़ी अंबा भवानी माता की. बेसो देख रीचू घणाद में आमलोचो बेसो. ವೇದಿಕೆಯಲ್ಲಿ ಉಪಸ್ಥಿತರಿರ್ತಕ್ಕಂಥ ನನ್ನೆಲ್ಲಾ ನಾಯಕರುಗಳಿಗೆ, ಹರಿಪ್ರಸಾದ್ ಜಿ ಅವರಿಗೆ, ಸಲೀಂ ಜಿ ಅವರಿಗೆ ಎಲ್ರಿಗೂ ಕೂಡ ಹೃತ್ಪೂರ್ವಕವಾದ ನಮನವನ್ನ ಸಲ್ಲಿಸಿ, ವೇದಿಕೆಯಲ್ಲಿರ್ತಕ್ಕಂಥ ನನ್ನೆಲ್ಲಾ ಹಿರಿಯರಿಗೂ ವಂದನೆಯನ್ನ ಸಲ್ಲಿಸಿ, ಸುದ್ದಿ ಮಾಧ್ಯಮ ಸಹೋದರರಿಗೂ ಕೂಡ ನನ್ನ ನಮಸ್ಕಾರವನ್ನ ಸಲ್ಲಿಸ್ತಾ, ಕಾಂಗ್ರೆಸ್ ಪಕ್ಷ ಸಮಯ ಕಡಿಮೆ ಇದೆ. ಯಾಕೆಂದ್ರೆ ಪ್ರಿಯಾಂಕಾಜಿ ಅವರು ಆಗ್ಲೇ ಬರ್ತಾ ಇದ್ದಾರೆ, ಮಾನ್ಯ ಸಿದ್ದರಾಮಯ್ಯಜಿ ಅವರು ಬರ್ತಾ ಇದ್ದಾರೆ. ವಿಚಾರ ಏನಂದ್ರೆ, ಇಲ್ಲಿ ಕೂತಿರ್ತಕ್ಕಂಥವ್ರು ಬಿಸಿಲಲ್ಲಾದ್ರೂ ಕೂಡ ಕೂತಿರೋರು ಯಾರಪ್ಪ ಇವರು ಅಂದ್ರೆ, ನನ್ನಣ್ಣ ತಮ್ಮಂದಿರು, ನನ್ನಕ್ಕ ತಂಗಿಯರು. ಇವರು ಕಾಂಗ್ರೆಸ್ ಪಕ್ಷದವರು, ನಮ್ಮ ಮನೆಯ ಜನ ಇವರು. ಇಲ್ಲ ಅಂದ್ರೆ ಬಸ್ಸಲ್ಲಿ ಕರ್ಕೊಂಬಂದೆ, ಕಾರಲ್ಲಿ ಕರ್ಕೊಂಬರ್ದೆ, ಊಟ ಹಾಕಿಸ್ದೆ ಅಂತ ಬಿಸಿಲಲ್ಲಿ ಕಾದು ಕೂರೋ ಅಷ್ಟು ಯಾರೂ ಕೂಡ ಇವತ್ತಿಲ್ಲ. ಬಹಳ ಸ್ವಾಭಿಮಾನಿಗಳು ನಮ್ಮ ಜನರು ಇವತ್ತು. ಆ ಸ್ವಾಭಿಮಾನದಲ್ಲಿರ್ತಕ್ಕಂಥ ನನ್ನ ಜನರ ಈ ಸಮೂಹವನ್ನ ನೋಡಿದ್ರೆ ಎಲ್ಲೋ ಒಂದ್ ಕಡೆ ಅನ್ಸತ್ತೆ, 100ಕ್ಕೆ 100 ಕಾಂಗ್ರೆಸ್ ಪಕ್ಷ ಗೆಲ್ಲತ್ತೆ ಅಂತ ಹೇಳ್ಬಿಟ್ಟು ನಾವು ಆಲೋಚನೆಯನ್ನ ಮಾಡಬಹುದು. 100ಕ್ಕೆ 100 ಗೆಲ್ತೀವಿ. ಯಾಕೆಂದ್ರೆ ಇಂದಿರಾಜಿ ತಾಯಿಯವರು ಬಿಳೆ ಜೋಳವನ್ನ ಕೆಂಪು ಜೋಳ ಕೊಟ್ಟು, ಗೋಧಿಯನ್ನ ಕೊಟ್ಟು, ನನ್ನ ಬಡ ಜನರು ಊಟ ಮಾಡ್ರಿ ಅಂದ್ರು. ನನ್ನ ತಾಯಿ ಹಂಚಿಕೊಡ್ರಿ, ಗಳ ಕೊಡ್ರಿ, ಮನೆ ಕೊಡ್ರಿ, ಅವ್ರಗಳಿಗೆ ಭಾಗ್ಯಜ್ಯೋತಿ ಒಲೆ ಕೊಡ್ರಿ ಅಂತ ಹೇಳ್ಬಿಟ್ಟು ಹೇಳಿದ ಪಕ್ಷ ಈ ಕಾಂಗ್ರೆಸ್ ಪಕ್ಷ. ಕಾಂಗ್ರೆಸ್ ಪಕ್ಷ ಬರೀ ಮಾಡಿದ್ದನ್ನ ತಿನ್ಸೋ ಪಕ್ಷ ಅಲ್ಲ. ಆದಿಯಿಂದ ಹಿಡಿದು ಅಡಿಯಿಂದ ಮುಡಿವರೆಗೆ ಒಬ್ಬ ತಂದೆ ತಾಯಿಗಳು ತನ್ನ ಮಕ್ಕಳಿಗೋಸ್ಕರ ಯಾಕೆ ಕಷ್ಟಪಡ್ತಾರೋ, ತನ್ನ ಮಗಳಿಗೆ ಎಣ್ಣೆ ಇಲ್ಲ, ತಲೆ ಬಾಚಿಲ್ಲ, ಊಟ ಹಾಕಿಲ್ಲ, ಬಟ್ಟೆ ಇಲ್ಲ, ಸಾಕ್ಸ್ ಇಲ್ಲ, ಚಪ್ಲಿ ಇಲ್ಲ, ಬ್ಯಾಗ್ ಇಲ್ಲ, ಸ್ಕೂಲಿಗೆ ಹೋಗಿಲ್ಲ ಅಂತೇಳಿ ಒಬ್ಬ ತಂದೆ ತಾಯಿ ರಾತ್ರಿ ಇಡೀ ಯೋಚನೆ ಮಾಡಿ ಬೆಳಿಗ್ಗೆ ಕಷ್ಟಪಡ್ತಾರಲ್ಲ, ಆ ರೀತಿಯಲ್ಲಿ ಪ್ರತಿಯೊಬ್ಬ ಬಡ ಮಕ್ಕಳ ಬಗ್ಗೆ ಚಿಂತನೆ ಮಾಡಿರ್ತಕ್ಕಂಥ ಪಕ್ಷ ಇದೇ ನಿಮ್ಮೆಲ್ಲರ ತಾಯಿ ಪಕ್ಷ, ಅದು ಕಾಂಗ್ರೆಸ್ ಪಕ್ಷ. ಮರಿಬಾರ್ದು ನಾವು ಅದನ್ನ. ಯಾಕೆ ಮರಿಬಾರ್ದು ಅಂದ್ರೆ, ಇಂದಿರಾ ಗಾಂಧಿಯವರು ತೀರ್ಕೋಬೇಕಾದ್ರೆ ಇಂದಿರಾ ಗಾಂಧೀಜಿಯವರು ಕೊನೆಯ ಭಾಷಣದಲ್ಲಿ ಏನಂದ್ರು, ಹೀಗ್ ಭಾಷಣ ಮಾಡ್ತಾ ನಿಂತಿದ್ದಾಗ ಬಂದು ಪೊಲೀಸ್ನವರು ಅವ್ರಿಗೆ ಹೇಳಿದ್ರಂತೆ, ನಿಮ್ಮ ಜೀವಕ್ಕೆ ತೊಂದರೆ ಇದೆ, ನಿಮ್ಮ ಜೀವಕ್ಕೆ ತೊಂದರೆ ಇದೆ, ದಯವಿಟ್ಟು ನೀವು ಹೊರಟು ಬಿಡಿ, ಈಗ ಭಾಷಣವನ್ನ ನಿಲ್ಲಿಸಿ. ನಿಮ್ಮಂಥವ್ರಾಗಿದ್ರೆ ಅಯ್ಯಯ್ಯಪ್ಪ ನಮ್ ಜೀವ ಉಳಿದ್ರೆ ಸಾಕು, ಆಮೇಲೆ ನೋಡೋಣ ಅಂತ ಹೇಳ್ಬಿಟ್ಟು ಹೋಗ ಔತ್ಕೊಂಡು ನಮಗ್ ಬೇಗ ಸೆಕ್ಯೂರಿಟಿ ಕೊಡಿ, ನಮ್ಮನ್ನ ಕಾಪಾಡಿ ಅಂತ ಹೇಳ್ಬಿಟ್ಟು ಕೇಳ್ಕೊತಾ ಕೂರ್ತಿದ್ದೋ ಏನೋ. ಆದ್ರೆ ಆ ತಾಯಿ ಇಂದಿರಾ ಗಾಂಧಿ, ಒಂದು ವೇಳೆ ನನಗೇನಾದ್ರೂ ಈ ಗುಂಡೇಟು ಅಥವಾ ಒಂದು ವೇಳೆ ನನ್ನ ಸಾವು ಬಂದ್ರೆ ನನ್ನ ಶರೀರದಿಂದ ಹರಿತಕ್ಕಂತ ಒಂದು ಹನಿ ರಕ್ತವೂ ಕೂಡ ಈ ಬಡ ಜನರಿಗಾಗಿ ಇದ್ದಿತ್ತು ಅಂತ ಅಂದ್ಲು ಆ ತಾಯಿ. ಅದನ್ನ ನಾವು ಯೋಚನೆ ಮಾಡಬೇಕು, ಅದರ ಜೊತೆಯಲ್ಲಿ ಹೋಗ್ಬೇಕು. ರಾಹುಲ್ ಗಾಂಧಿ ಅಂದ್ರೆ ಹೆದರ್ತಾರೆ ಇವರೆಲ್ಲ. ರಾಹುಲ್ ಗಾಂಧಿ ಬರ್ತಾರೆ ಅಂದ್ರೆ ಸಿಂಹ ಬರ್ತಿದೆಯೇನೋ ಅನ್ನಂಗೆ ಹೆದರ್ತಾರೆ. ರಾಹುಲ್ ಗಾಂಧೀಜಿ ಅವರು ಭಾರತ್ ಜೋಡೋ, ಭಾರತ್ ಯಾತ್ರಾ ಇವೆಲ್ಲ ಮಾಡ್ತಾ ಇರ್ಬೇಕಾದ್ರೆ ಅವ್ರು ಕೇಳಿದ್ ಒಂದೇ ಮಾತು, ನನ್ನನ್ನ ದೇವಸ್ಥಾನಕ್ಕೆ ಬಿಡಿ. ನನ್ನ ಜೊತೆಯಲ್ಲಿ ಲಕ್ಷೋಪಾದಿಯಷ್ಟು ಜನ ಇದ್ದಾರೆ, ಅವರೆಲ್ಲ ಅಲ್ಲಿ ನಿಂತಿದ್ದಾರೆ, ನನ್ನ ಜೊತೆಯಲ್ಲಿ ಕೆಲವರನ್ನಾದ್ರೂ ದೇವಸ್ಥಾನಕ್ಕೆ ಬಿಡಿ, ದೇವರಿಗೆ ನಮಸ್ಕಾರ ಮಾಡ್ಕೊಂಡ್ ಬರ್ತೀನಿ ಅಂತ ಕೇಳಿದ್ರು ರಾಹುಲ್ ಗಾಂಧೀಜಿ ಅವರು. ಇವ್ರೇನಂದ್ರು, ಬಿಡಕ್ಕಾಗಲ್ಲ ಅಂತ ಅಂದ್ರು. ಒಳಗಡೆ ಬಿಡೋಕ್ಕಾಗಲ್ಲ ಅಂದ್ರು. ಮಾತಲ್ಲಿ ಏನ್ ಹೇಳ್ತಾರಂದ್ರೆ, ರಾಮನಾಮದ ಜಪ ಆಗತ್ತೆ ಈ ದೇಶದಲ್ಲಿ, ರಾಮ ಅಂತಕ್ಕಂಥ ಪೂಜೆಯನ್ನ ಮಾಡ್ತೀವಿ ಅಂತಾರೆ. ಎಲ್ಲಿದೆ ರಾಮನಾಮ?
ರಾಮನಾಮ ಕಾಂಗ್ರೆಸ್ ಪಕ್ಷದಲ್ಲಲ್ಲ, ಬೇರೆ ಯಾವ ಪಕ್ಷದಲ್ಲಲ್ಲ, ಭಾರತೀಯನ ಪ್ರತಿಯೊಬ್ಬರ ಮನೆಯಲ್ಲಿ ರಾಮನಾಮ ಇದೆ, ರಾಮನಾಮದ ಜಪ ಇದೆ. ರಾಮನ ಹೆಸರನ್ನು ಹೇಳ್ತಾ ಇದ್ದೀವಿ. ದಶಾವತಾರಿ ಅಂತಕ್ಕಂಥ ಭಗವಂತನ ಹೆಸರಿನಲ್ಲಿ ಯೇಸು ಕ್ರಿಸ್ತ ಇಸಾಯಿ ಎಲ್ಲರೂ ನಾವು ಒಂದೇ ಅಂತಕ್ಕಂಥ ಬಾಳ್ತಕ್ಕಂಥ ದಶಾವತಾರ ಯಾವುದು ಅಂದ್ರೆ ಅದೇ ರಾಮನಾಮ. ಆ ರಾಮನಾಮದ ಅಡಿಯಲ್ಲಿ ಬೆಳೀತಾ ಇರ್ತಕ್ಕಂಥ ಉಳಿತಾ ಇರ್ತಕ್ಕಂಥ ನಮ್ಮ ಜನಗಳಿಗೆ ವಿಷ ಬೀಜವನ್ನ ಬಿತ್ತುತ್ತಾ ಇರ್ತಕ್ಕಂಥವ್ರು ನೀವು. ರಾಜಕೀಯ ಏನ್ ಕೊನೆವರೆಗಿರತ್ತಾ? ರಾಜಕೀಯ ಕುರ್ಚಿಗಳೇನು ಇವ್ರು ಸಾಯೋವರೆಗಿರ್ತಾರಾ? ರಾಜಕೀಯದಲ್ಲೇ ಇವ್ರ ಕುರ್ಚಿಗಳೇನು ಇವ್ರು ಸಾಯೋವರೆಗೂ ದೊಡ್ಡವರಾಗೇ ಇರ್ತಾರಾ? ಸತ್ತ ಮೇಲೆ ಅದೇ 6 ಅಡಿ 3 ಅಡಿ. ಹಾಗಾಗಿ ಅದರ ಅರಿವನ್ನ ಇಟ್ಕೊಳ್ಳೋದಾದ್ರೆ, ಅದರ ಅರಿವಿನಡಿಯಲ್ಲಿರೋದಾದ್ರೆ ಪ್ರತಿಯೊಬ್ಬರನ್ನು ನಮ್ಮವರು ಅಂತ ಕಾಣಿ. ಜಾತ್ಯತೀತ ರಾಷ್ಟ್ರದಲ್ಲಿ ಇವರೆಲ್ಲರೂ ನಮ್ಮವರು ಅಂತ ಕಾಣ್ತಕ್ಕಂಥ ವ್ಯಕ್ತಿತ್ವವನ್ನ ಬೆಳೆಸ್ಕೊಳ್ಳಿ. ಏನ್ ಬೇಕಾದ್ರೂ ಆಗಿ, ಎಷ್ಟು ಬೇಕಾದ್ರೂ ಬೆಳೀರಿ, ಯಾರು ಏನ್ ಬೇಡ ಅನ್ನಲ್ಲ. ಅದಕ್ಕೆ ನನ್ನ ಅಣ್ಣ ತಮ್ಮಂದ್ರು, ನನ್ನ ತಾಯಿ ತಂದೆಗಳಿಗೆ ಕೈ ಮುಗಿದು ಬೇಡೋದೇನೆಂದ್ರೆ, ಜಾತಿ ಪದ್ಧತಿಯನ್ನ ಓಡಿಸಿ ಉಳುವವನೇ ಒಡೆಯ ಪದ್ಧತಿಯನ್ನ ತಂದು ನಮ್ಮೆಲ್ಲರಿಗೂ ಅನ್ನ ಕೊಟ್ಟಿರ್ತಕ್ಕಂಥ ಇಂದಿರಾ ಕಾಂಗ್ರೆಸ್ ಪಕ್ಷ ಅಧಿನಾಯಕಿ ಶ್ರೀಮತಿ ಸೋನಿಯಾ ಗಾಂಧಿ ಅವರು ತಲೆಯ ಮೇಲೆ ಸೆರಗನ್ನ ಕೂಡ ಆ ತಾಯಿ ತಲೆ ಬಾಚದೆ ಸೆರಗನ್ನ ಹಾಕೊಳ್ತಾ ಓಡಾಡಿ 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 ಇವತ್ತು ನನ್ನಮ್ಮನ ಆರೋಗ್ಯ ಕೂಡ ಎಷ್ಟು ಕ್ಷೀಣಿಸ್ತು ಅಂತ ತಾವೆಲ್ಲರೂ ಕೂಡ ನೋಡ್ತಾ ಇರ್ತೀರಿ. ಅದಕ್ಕಾಗಿ ನಿಮ್ಮನ್ನ ಬೇಡ್ಕೊಳ್ಳೋದೇನಂತಂದ್ರೆ, ದಯಮಾಡಿ ಕಾಂಗ್ರೆಸ್ ಪಕ್ಷಕ್ಕೆ ಮತ ಕೊಡಿ. ಒಂದು ಉದಾಹರಣೆ ಅಂದ್ರೆ, ರಾಹುಲ್ ಗಾಂಧೀಜಿ ಅವರು ಭಾರತ ಜೋಡೋಗ್ ಹೋಗ್ತಾ ಇರ್ಬೇಕಾದ್ರೆ ಅಲ್ಲಿ ಒಂದಜ್ಜಿ ಸೌತೆಕಾಯಿ ಹಿಡ್ಕೊಂಡು ಬಂದು ಕುತ್ಕೊಂಡ್ಬಿಡ್ತು. ಸೌತೆಕಾಯಿ ತಿನ್ನೋ ಕೇಳು. ನಮ್ಮ ಮಾನ್ಯ ಅಧ್ಯಕ್ಷರಾಗಿರ್ತಕ್ಕಂಥ DK ಶಿವಕುಮಾರ್ ಜಿ ಅವರು ಇವ್ರು ಕೇಳಿದ್ರು, ರಾಹುಲ್ ಜಿ ಅವ್ರು ಕೇಳಿದ್ರು, ಕ್ಯಾ ಕೇ ರಹೆ ಹೇ? ಅದಕ್ಕೆ ಶಿವಕುಮಾರ್ ಜಿ ಅವರು ಹೇಳಿದ್ರು, ಸಾರ್ ಇವ್ರು ಹೇಳ್ತಾ ಇದ್ದಾರೆ, ನಿಮ್ಮ ಅಜ್ಜಿ ಇದ್ದಾಗ ಅಂದರೆ ಇಂದಿರಾ ಗಾಂಧೀಜಿಯವರು ಕೊಟ್ಟಿರ್ತಕ್ಕಂಥ ಜಮೀನಿನಲ್ಲಿ ಬೆಳೆದಿರ್ತಕ್ಕಂಥ ಸೌತೆಕಾಯಿ ಇಂದಿರಾ ಗಾಂಧಿ ಅವರು ಮೊಮ್ಮಗ ಬಂದಿದ್ದಾನಪ್ಪ, ತಿನ್ನೋಕ್ ಕೊಡು ಅಂತ ಹೇಳ್ತಾ ಇದ್ದಾರೆ ಅಂದಾಗ ರಾಹುಲ್ ಜಿ ಅವರು ಅದನ್ನ ಒಂದೊಂದು ತುಂಡು ಮಾಡಿ ಅವರು ತಿಂದು ಎಲ್ರಿಗೂ ಕೂಡ ಹಂಚಿದ್ದನ್ನ ನೋಡಿದ್ವಿ. ಯಾಕೆ ಹೇಳ್ತೀನಿ ಅಂದ್ರೆ, ನಾವು ಮರಿಬಾರ್ದು. ಒಂದು ಮತ ಅನ್ನೋದು 7ನೇ ತಾರೀಕು ಚುನಾವಣೆ ಆದ್ಮೇಲೆ ಮತವನ್ನ ಕೊಟ್ಟ ಮೇಲೆ ಯಾರಿಗ್ ಕೊಟ್ವೋ ಯಾರಿಗ್ ಬಿಟ್ವೋ ಅಂತ ಹೇಳ್ತೀರಿ. ಆದ್ರೆ ಅದ್ರ ಮೇಲೆ ದೇಶ ನಿಂತಿರತ್ತೆ, ನಮ್ಮ ನೆಲೆ ನಿಂತಿರತ್ತೆ, ಭವಿಷ್ಯತ್ ನಿಂತಿರತ್ತೆ. ಮರಿಬೇಡಿ ಅಣ್ಣ, ಮರಿಬೇಡಿ. ಈ ಚುನಾವಣೆಯಲ್ಲಿ ಕಾಂಗ್ರೆಸ್ ಪಕ್ಷ ಅಂತಕ್ಕಂತ ಇರೋದು ಬಡವರಿಗೋಸ್ಕರನಪ್ಪ, ಶ್ರೀಮಂತರಿಗೋಸ್ಕರ ಅಲ್ಲ, ಬಡವರಿಗೋಸ್ಕರ ಇರೋದ್ರಿಂದ ದಯಮಾಡಿ ತಾವೆಲ್ಲರೂ ಕೂಡ ಯೋಚನೆ ಮಾಡಬೇಕು. ಯಾವ ಕಾರಣಕ್ಕೂ ಕೂಡ ಕಾಂಗ್ರೆಸ್ ಪಕ್ಷದ ಛತ್ರಿ ಕೆಳಗಿಳಿಬಾರದು. ಕಾಂಗ್ರೆಸ್ ಪಕ್ಷ ಯಾವತ್ತೂ ಕೂಡ ಆ ನಾಯಕತ್ವ ತಲೆ ತಗ್ಗಿಸಬಾರದು. ಹಾಗಾಗಿ ತಮ್ಮೆಲ್ಲರಿಗೂ ಕೈ ಮುಗಿದು ಕೇಳೋದೇನೆಂದ್ರೆ, ಕಾಂಗ್ರೆಸ್ ಪಕ್ಷಕ್ಕೆ ಮತವನ್ನು ಕೊಟ್ಟು ಜಯಭೇರಿಯನ್ನ ನೀವು ಕೊಡ್ಲೇಬೇಕು ಅಂತಕ್ಕಂಥ ಮಾತನ್ನ ಹೇಳೋದ್ರ ಜೊತೆಯಲ್ಲಿ ಒಂದೇ ನಿಮಿಷ ನಾನು ಬಂಜಾರ ಭಾಷೆಯಲ್ಲಿ ಮಾತಾಡ್ತಿದ್ದೀನಿ. ನನ್ನ ಅಣ್ಣ ತಮ್ಮಂದ್ರು ಬಹಳ ಜನ ಬಂದಿಯಾರಿಲ್ಲಿ. ಮಾರ್ ಗೋರ್ ಭಾई घणा आदमी आमले चो आंजनेय साहब केरो तो मैं आता गोरूरी याडी उन सेरत बलाई चू मैडम परमिशन लेम लो चू वो बाई से भड़ताणी प्रियंका गांधी ने स्वागत करे रे परमिशन लेम लो चू करन मार बाई से आमली चकड़ा चा वोज मुंडाक बेटे चू लाग रही चे तम से मुंडाक बेटी चो देख रही चू भाई जेती मैं मार भाई पड़ा मार बहने तमनु से न जरी के प्रार्थने काई कतो वोट देना का जेर पच्चा होटो आई नहीं भैया केनी को एक आदमी वोट देना कर पच्चा काई भी होटो आई नहीं जेर कालामा तमनु काडन बेडन केरी जोण काई चकतो तम कुर्सी कारणाती न भूलनु वो विचाराती कांग्रेस पक्षान वोट करनु वो विचाराने राहुल गांधी रे उदाहರಣೆ दिनी ರಾಹುಲ್ ಗಾಂಧಿ ಅಜ್ಜಿ ಅವರು ದೇವಸ್ಥಾನಕ್ಕೆ ಹೋಗ್ಲಿಲ್ವಲ್ಲ, ದೇವಸ್ಥಾನಕ್ಕೆ ಹೋಗ್ಲಿಲ್ಲ ಅಂದ್ರೆ ಯಾಕೆ ಹೆದರ್ತಾರ ಅವರಿಗೆ? ರಾಹುಲ್ ಗಾಂಧಿ ಅಂದ್ರೆ ಒಂದು ಸಿಂಹ ಸ್ವಪ್ನ ಅವರಿಗೆ. ಎಲ್ಲಿ ರಾಹುಲ್ ಗಾಂಧೀಜಿ ಅಂತ ಲಕ್ಷಾನುಗಟ್ಲೆ ಜನ ಇರ್ತಕ್ಕಂತ ಒಬ್ಬ ನಾಯಕನನ್ನ ನೀವು ದೇವಸ್ಥಾನಕ್ಕೆ ಬಿಡಲ್ಲ ಅಂದ್ರೆ ಇನ್ನು ಯಾವ ಬಡವರನ್ನು ಸಾಕ್ತೀರಿ, ಯಾವ ಬಡವರನ್ನು ಕಾಪಾಡ್ತೀರಿ? ಒಬ್ಬ ಲಕ್ಷಗಟ್ಲೆ ಜನದ ಜೊತೆ ಬರೋ ಒಬ್ಬ ನಾಯಕ ಒಳಗ್ ಹೋಗಿ ದೇವ್ರಿಗೆ ನಮಸ್ಕಾರ ಮಾಡೋಕ್ಕಾಗಲ್ಲ ಅಂದ್ರೆ
ಇನ್ಯಾವ ಬಡವ ಹೋಗ್ತಾನಲ್ಲಿ? ಹಾಗಾಗಿ ನೀವು ಯೋಚನೆ ಮಾಡಬೇಕು, ಯಾವುದು ಧರ್ಮ, ಯಾವುದು ತತ್ವ, ಯಾವುದು ಸಿದ್ಧಾಂತ, ಯಾವ ರೀತಿಯಲ್ಲಿ ನಾವು ಮತವನ್ನ ಕೊಡಬೇಕು ಅನ್ನೋದನ್ನ ಯೋಚನೆ ಮಾಡಿ. ಈಗ ಶ್ರೀಮತಿ ಇಂದಿರಾಜಿಯವರ ಮೊಮ್ಮಗಳು, ನಮ್ಮೆಲ್ಲರ ಅಧಿನಾಯಕಿ ಪ್ರಿಯಾಂಕಾ ಗಾಂಧೀಜಿಯವರು ಆಗಮಿಸ್ತಾ ಇದ್ದಾರೆ. ಈ ಸಂದರ್ಭದಲ್ಲಿ ತಾವೆಲ್ಲರೂ ಕೂಡ ಶಾಂತಿಯುತವಾಗಿ ನಿಮಗೆ ಕೂತ್ಕೊಳ್ಳಿ ಅಂತ ಹೇಳೋ ತಾಕತ್ ನಮಗಿಲ್ಲ. ಯಾಕಂದ್ರೆ ನೀವು ನಮಗೆ ಹೇಳೋ ಮಟ್ಟದಲ್ಲಿ ತಾವಿದ್ದೀರಿ. ನಾವು ಮಾಡೋ ಭಾಷಣದ ಬದಲಿ ನಿಮಗೇನಾದ್ರೂ ಕೊಟ್ಬಿಟ್ರೆ ನಿಮ್ಮ ಮನಸ್ಸಿನ ಆಳಗಳನ್ನ ನಮಗಿಂತ 100 ಪಾಲು ಚೆನ್ನಾಗಿ ಮಾತಾಡ್ತೀರಿ. ಇಷ್ಟೇ ನಮಗಿಲ್ಲಿ ಅವಕಾಶ ಆಗ್ತಾ ಇದೆ, ಮಾತಾಡ್ತಿದ್ದೀವಿ, ನಿಮ್ಮ ಭಾವನೆಗಳಲ್ಲಿದೆ. ಹಾಗಾಗಿ ಕೈ ಮುಗಿದು ಕೇಳೋದೇನೆಂದ್ರೆ ಕಾಂಗ್ರೆಸ್ ಪಕ್ಷದ ತಲೆ ತಗ್ಸೋದ್ಬಾರ್ದು. ಕಾಂಗ್ರೆಸ್ ಪಕ್ಷದ ಅಧಿನಾಯಕಿ ಶ್ರೀಮತಿ ಸೋನಿಯಾ ಗಾಂಧಿ ಅವರು ಯಾವತ್ತೂ ತಲೆ ತಗ್ಗಿಸಬಾರ್ದು. ಮಲ್ಲಿಕಾರ್ಜುನ ಖರ್ಗೆಜಿಯವರ ನಾಯಕತ್ವದ ಅಡಿಯಲ್ಲಿರ್ತಕ್ಕಂಥ ಕಾಂಗ್ರೆಸ್ ಪಕ್ಷ, ಶ್ರೀಮಾನ್ ರಾಹುಲ್ ಗಾಂಧೀಜಿಯವರು, ಪ್ರಿಯಾಂಕಾ ಗಾಂಧೀಜಿಯವರು ಅವ್ರು ಮಾಡಿರ್ತಕ್ಕಂಥ ಸೇವೆ, ಅವರನ್ನ ನಾವು ಸ್ಮರಣೆ ಮಾಡ್ತಾ ಇರಬೇಕು ಮತ್ತು ಅವರ ಕೈಯನ್ನ ಬಲಪಡಿಸಬೇಕು ಅಂತಕ್ಕಂಥ ಮಾತನ್ನ ಹೇಳಿ ಸ್ವಲ್ಪ ಆವೇಶದಲ್ಲಿ ಹೆಚ್ಚು ಸಮಯ ತಗೊಂಡೆ ಅಂತ ನನಗನ್ನಿಸ್ತಾ ಇದೆ. ಹಾಗಾಗ್ಬಿಟ್ಟು ನನಗೆ ಅವಕಾಶ ಮಾಡಿಕೊಟ್ಟಿರ್ತಕ್ಕಂಥ ತಮ್ಮೆಲ್ಲರಿಗೂ ಒಂದ್ಸಿ 2 ಮಾತು ಮುಗಿಸ್ತಾ ಇದ್ದೀನಿ. ಜೈ ಹಿಂದ್, ಜೈ ಕರ್ನಾಟಕ್, ಜೈ ಬಲೋ ಸೇವಾಲಾಲ್ ಮಹಾರಾಜ್ ಕಿ, ಯಾಡಿ ಅಂಬಾ ಭವಾನಿ ಮಾತಾ ಕಿ, ಜೈ ಹಿಂದ್, ಜೈ ಕರ್ನಾಟಕ. ಶ್ರೀಮತಿ ಜಲಜಾ ನಾಯ್ಕ್ ಮೇಡಮ್ ಅವರಿಗೆ ಧನ್ಯವಾದಗಳು. ಮತ್ತೊಬ್ಬರು ಕರ್ನಾಟಕ ಪ್ರದೇಶ ಕಾಂಗ್ರೆಸ್ ಸಮಿತಿಯ ಪ್ರಧಾನ ಕಾರ್ಯದರ್ಶಿಗಳಾದ ಎಂ ರಾಮಪ್ಪನವರು ಮಾತಾಡಬೇಕಾಗಿತ್ತು. ಈಗಾಗಲೇ ಮೇಡಮ್ ಶ್ರೀಮತಿ ಪ್ರಿಯಾಂಕಾ ಗಾಂಧಿ ಅವರು ಈಗಾಗಲೇ ಆಗಮಿಸ್ತಾ ಇದ್ದಾರೆ. ತಾವೆಲ್ಲರೂ ಕೂಡ ಹರ್ಷೋದ್ಗಾರಗಳಿಂದ ಅವರನ್ನ ಸ್ವಾಗತಿಸಬೇಕು ಅಂತ ಹೇಳ್ಬಿಟ್ಟು ನಾನು ತಮ್ಮಲ್ಲಿ ವಿನಂತಿಸಿಕೊಳ್ಳುತ್ತೇನೆ. ಭಲೋ ಭಾರತ್ ಮಾತಾ ಕಿ, ಪ್ರಿಯಾಂಕಾ ಗಾಂಧಿ ಅವರಿಗೆ, ಸಿದ್ದರಾಮಯ್ಯನವರಿಗೆ, ಜೈ ಕಾಂಗ್ರೆಸ್ ಪಕ್ಷಕ್ಕೆ ಜೈ.